ಜೈ ಶ್ರೀಮನ್ನಾರಾಯಣ ಶ್ರೀಮತೆ ರಾಮಾನುಜಾಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀ ಭೂನಿಲಾ ಸಮೇತರಾದ ಶ್ರೀ ರಂಗನಾಥ ಸ್ವಾಮಿಯವರ ಪಾದಾರವಿಂದಗಳಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ ಈ ದಿನ ಮುಕ್ಕೋಟಿ ಏಕಾದಶಿ ಮತ್ತು ನಾಳೆ ಮುಕ್ಕೋಟಿ ದ್ವಾದಶಿ. ಇದು ಒಂದು ಪರ್ವದಿನ. ಕಾರಣ ಏನಂದರೆ ಮುಕ್ಕೋಟಿ ದೇವತೆಗಳು ಈ ದಿವಸ ಭೂಮಿಗೆ ಬಂದು ಆಶೀರ್ವಾದ ಮಾಡ್ತಾರೆ. ಆದ್ದರಿಂದ ಇದನ್ನು ಮುಕ್ಕೋಟಿ ಏಕಾದಶಿ ಅಂತಂದೇಳಿ ಕರೀತಾರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿ 15 ದಿನಗಳಲ್ಲೇ ಮಾಸ ಏಕಾದಶಿಗಳು ಬರ್ತದೆ. ತಿಂಗಳಿಗೆ 2 ಏಕಾದಶಿಗಳು ಬರ್ತದೆ. ಆದರೆ ಈ ಏಕಾದಶಿ ಯಾಕೆ ವಿಶೇಷ ಅಂತಂದು ಹೇಳಿದರೆ, ಏಕಾದಶಿನಲ್ಲಿ ಸಾಮಾನ್ಯವಾಗಿ ಉಪವಾಸ ಮಾಡ್ತಕ್ಕಂಥದ್ದು. ಉಪವಾಸ ಅಂತಂದು ಹೇಳಿದರೆ, ಉಪ ಅಂದರೆ ಸಮೀಪದಲ್ಲಿ, ವಾಸ ಅಂದರೆ ಇರ್ತಕ್ಕಂಥದ್ದು. ಭಗವಂತನ ಸನ್ನಿಧಾನದಲ್ಲಿ ಹತ್ತಿರದಲ್ಲಿರ್ತಕ್ಕಂಥದ್ದಕ್ಕೆ ಉಪವಾಸ ಅಂತಂದೇಳಿ ಅರ್ಥ. ಅದೇ ರೀತಿಯಾಗಿ ಈ ದಿವಸ ಅಂದರೆ ಉಪವಾಸದಲ್ಲಿ ಅನ್ನಪ್ರಸಾದವನ್ನು ಸೇವನೆ ಮಾಡಲ್ಲ. ಕಾರಣ ಏನಂದರೆ, ಮೊರ ಅಂತಕ್ಕಂಥ ರಾಕ್ಷಸ ಆ ಹಕ್ಕಿನಲ್ಲಿ ಅಡಗಿರ್ತಾನಂತೆ. ಆದ್ದರಿಂದ ಈ ದಿವಸ ಅನ್ನಪ್ರಸಾದವನ್ನು ಯಾರೂ ಸ್ವೀಕಾರ ಮಾಡಲ್ಲ. ಒಂದು. ಎರಡನೇದು, ವೈಜ್ಞಾನಿಕ ದೃಷ್ಟಿಯಿಂದ ಉಪವಾಸ ಮಾಡ್ತಕ್ಕಂಥದ್ದು ಆರೋಗ್ಯ ದೃಷ್ಟಿಯಿಂದ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲ ಹಬ್ಬ ಆಚರಣೆಗಳು ಹರಿದಿನಗಳನ್ನು ಮಾಡಿರ್ತಕ್ಕಂಥದ್ದು ಎಲ್ಲ ಕೂಡ ವೈಜ್ಞಾನಿಕ ದೃಷ್ಟಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಕಾರಣ ಏನಂತ ಅಂದರೆ, ಒಂದು ಹಾಲಿನ ಪಾತ್ರೆಯನ್ನು ಒಂದು ದಿವಸ ತೊಳೆದೇ ಇದ್ದು ಅದಕ್ಕೆ ಬೇರೆ ದ್ರವ್ಯವನ್ನು ಸೇರಿಸಿದರೆ ಕಾಯಿಸೋದಕ್ಕಿಟ್ಟರೆ ಒಡೆದೋಗ್ತದೆ ಅಂತ ನಮ್ಮ ಜಠರವನ್ನು ಯಾವಾಗಲೂ ನಮಗೆ ಏನೇನು ಕಾಣ್ತದೆ ಅದನ್ನು ತಿಂತಾನೇ ಹೋಗ್ತೇವೆ. ಆ ಜಠರವನ್ನು ಕ್ಲೀನ್ ಮಾಡಲ್ಲ. ಆದರೆ ಈ ಉಪವಾಸ ಅಂತ ಮಾಡಿದಾಗ ಏನು ದ್ರವಾಹಾರವನ್ನು, ನೀರು ಮತ್ತು ಎಳ್ನೀರು ಅಂಥದ್ದನ್ನು ಮಾತ್ರನೇ ಸೇವನೆ ಮಾಡಿ ಘನ ಪದಾರ್ಥಗಳನ್ನು ಯಾವುದೇ ತಿಂದೇ ಇದ್ದು ಆ ಉಪವಾಸನ ಮಾಡಿದಾಗ ನಮ್ಮ ಜಠರ ಕ್ಲೀನಾಗಿ ಆರೋಗ್ಯ ಇದ್ದು ಒಳ್ಳೆಯ ಆಯುಷ್ಯ ಇರ್ತದೆ ಅಂತ ಹೇಳ್ಬಿಟ್ಟು ಉಪವಾಸ ನಮ್ಮ ವೈಜ್ಞಾನಿಕವಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅಳವಡಿಸಿದ್ದಾರೆ. ಈ ಏಕಾದಶಿ ಅಂದರೆ, ಏಕಾದಶ ಅಂದರೆ 11. ಆ 11 ಯಾವುದು ಅಂದರೆ 5 ಜ್ಞಾನೇಂದ್ರಿಯಗಳು ಹಾಗೂ 5 ಕರ್ಮೇಂದ್ರಿಯಗಳು ಹಾಗೂ ಮನಸ್ಸು. ಈ 11ನ್ನು ಸ್ಥಿಮಿತದಲ್ಲಿ ಇಟ್ಕೊಂಡು ಭಗವಂತನಲ್ಲಿ ನಾವು ಸದಾ ಧ್ಯಾನಾಸಕ್ತರಾಗಿ ಇರಬೇಕು ಅಂತಂಥದ್ದು ಈ ವೈಕುಂಠ ಏಕಾದಶಿಯ ಮಹತ್ವ ಅಂತ. ಈ ವೈಕುಂಠ ಏಕಾದಶಿಗೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಜೈ ಶ್ರೀಮನ್ನಾರಾಯಣ. ದಿನ ವೈಕುಂಠ ಏಕಾದಶಿ ಭಾರತದ ಒಂದು ಹಬ್ಬ ಹರಿದಿನಗಳಿಗೆ ಅತ್ಯಂತ ಪವಿತ್ರವಾದಂತಹ ದಿನ. ಶ್ರದ್ಧಾಭಕ್ತಿಯಿಂದ ಭಕ್ತಾದಿಗಳು ಉಪವಾಸ ದೇವರಿಗೆ ಪೂಜೆಯನ್ನು ಅರ್ಪಣೆ ಮಾಡಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ವೆಂಕಟೇಶ್ವರನ ದರ್ಶನವನ್ನು ಮಾಡಿ ವೈಕುಂಠನ ಒಂದು ಸನ್ನಿಧಾನದಲ್ಲಿ ದ್ವಾರದ ಮೂಲಕ ಹೋಗಿ ಭಗವಂತನ ದರ್ಶನ ಮಾಡ್ತಕ್ಕಂಥ ಒಂದು ಕಾರ್ಯದಲ್ಲಿ, ಪುಣ್ಯ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಈ ದಿನ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ಶ್ರೇಯಸ್ಸನ್ನು ಉಂಟು ಮಾಡಲಿ. ಗ್ರಾಮದಲ್ಲಿ ಇವತ್ತು ನಾವು ತಾವರೆಕೆರೆ ಬಂಡಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ಇಲ್ಲೂ ಕೂಡ ಎಲ್ಲ ಗ್ರಾಮಸ್ಥರಿಗೆ ಎಲ್ಲರೂ ಕೂಡ ಒಳ್ಳೆಯದಾಗಿ ಒಳ್ಳೆ ಮಳೆ ಬೆಳೆಯಾಗಿ ಎಲ್ಲರೂ ಕೂಡ ಸುಖ ಶಾಂತಿಯಿಂದ ನೆಲೆಸುತ್ತಾಗಲಿ ಅಂತ ಹೇಳ್ಬಿಟ್ಟು ಭಗವಂತನ ಪ್ರಾರ್ಥನೆ ಮಾಡ್ತೀನಿ.